ನಾವೆಲ್ಲ ಈಗ 2026ರ ಜೂನ್ ತಿಂಗಳು 15 ದಿವಸ ಕಳೆದು ಹೋಗ್ತಾ ಇದೆ. ಈಗಲೇ ಚುನಾವಣೆಗೆ ಯಾವ ರೀತಿ ಭರ್ಜರಿ ತಯಾರಿ ಮಾಡಬೇಕು ಅಂತ ಎಲ್ಲ ಪಕ್ಷಗಳು ರೆಡಿ ಮಾಡ್ಕೊಳ್ತಾ ಇದ್ದಾವೆ. ಎಲ್ಲವೂ ಕೂಡ ಕಸರತ್ತು, ಮಸಲತ್ತು, ಸ್ಟ್ರಾಟಜಿ ಎಲ್ಲ ನಡೀತಾನೆ ಇರಬೇಕು. ಯಾಕಂತ ಹೇಳಿದ್ರೆ ನಾವಿರೋದೇ ಅದಕ್ಕೆ ರೀ, ರಾಜಕಾರಣ ಮಾಡೋದಕ್ಕೆ ಅಂತ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ. ಅಂದರೆ ಟಾರ್ಗೆಟ್ 2028 2028ರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅವರೊಂದಿಷ್ಟು ರೆಡಿ ಆಗ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ರೆಡಿ ಆಗ್ರಿ ಅಂತ ಹೇಳ್ತಾ ಈ ಹೊತ್ತಿನ ಮೊದಲ ಸುದ್ದಿ ನೋಡೋಣ. ಈ ಕ್ಷಣದ ಟಾರ್ಗೆಟ್ 2028 ಬಿಜೆಪಿ ಸಿಎಂ ರೇಸ್ನಲ್ಲಿ ಅಚ್ಚರಿಯ ಹೆಸರು ಕೇಳಿಬರ್ತಾ ಇದೆ. ಟಾರ್ಗೆಟ್ 2028 ಬಿಜೆಪಿ ಸಿಎಂ ರೇಸಲ್ಲಿ ಅಚ್ಚರಿಯ ಹೆಸರು, ಇಂಟ್ರೆಸ್ಟಿಂಗ್ ನೇಮ್. ದಟ್ ಇಸ್ ದ ಬ್ರೇಕಿಂಗ್ ನ್ಯೂಸ್. ವಿಜೇಂದ್ರ ಅವರಿಗೆ, ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಿಗೆ ಬಿಗ್ ಶಾಕ್ ಅನ್ನೋದ್ರಲ್ಲಿ ಆಶ್ಚರ್ಯ ಇಲ್ಲ. ಎರಡ್ 2028ಕ್ಕೆ ಬಿಜೆಪಿ ಜೆಡಿಎಸ್ ಕೂಟ ಗೆದ್ರು ಕೂಡ ವಿಜೇಂದ್ರಗೆ ಪಟ್ಟ ಸಿಗಲ್ವಂತೆ. ದಿಢೀರ್ ಮುನ್ನೆಲೆಗೆ ಬಂತು ಆ ಹಿರಿಯ ನಾಯಕನ ಹೆಸರು. ಸಿಎಂ ರೇಸಲ್ಲಿ ಕಾಣಿಸಿಕೊಂಡಂತ ಆ ನಾಯಕ ಯಾರು, ಯಾವ ನಾಯಕನ ಹೆಸರು ಕೇಳಿ ಬರ್ತಾ ಇದೆ? ಸದ್ಯಕ್ಕೆ ಸುದ್ದಿ ಮಾಡ್ತಾ ಇರುವಂತ ಆ ಹೆಸರು ಅಶ್ವವೇಗ ನ್ಯೂಸ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಆಗಿ. ಈಗಾಗಲೇ ಹೇಳ್ತಾ ಇದ್ದೆ, 2026 ಆದ್ರೂ ಕೂಡ 2028ಕ್ಕೆ ಯಾವ ರೀತಿ ತಯಾರಿ ನಡೆಸಬೇಕು, ಅದರಲ್ಲೂ ವಿಪಕ್ಷಗಳು ಅತಿ ಹೆಚ್ಚಿನ ತಯಾರಿಯನ್ನೇ ನಡೆಸಬೇಕಾಗತ್ತೆ. ಆಡಳಿತ ಪಕ್ಷಕ್ಕೂ ಕೂಡ ಅದರದ್ದೇ ಆದಂಥ ಸವಾಲುಗಳು ಇದ್ದೇ ಇರುತ್ತವೆ, ಏನು ಸುಲಭ ಅಂತ ಇರಲ್ಲ ಅಲ್ವೇ? ಹೀಗಾಗಿ ಈ ಕಡೆ ಒಳ್ಳೆ ಆಡಳಿತ ಕೊಡಬೇಕು, ಎದುರಾಳಿಗಳ ಬಾಣ ಬಿರುಸುಗಳನ್ನೆಲ್ಲ ಚೆನ್ನಾಗಿ ಎದುರಿಸಬೇಕು. ಇದರ ಜೊತೆಗೆ ಅವರು ಪಕ್ಷದಲ್ಲೇ ಸಮಾಧಾನ ಮಾಡಬೇಕು, ಸಂಭಾಳಿಸಬೇಕು. ಅದರ ಜೊತೆಗೆ ಬೇರೆ ಪಕ್ಷದ ನಾಯಕರನ್ನ ಸೆಳೀಬೇಕು. ಬಹಳಷ್ಟು ತಲೆ ಬಿಸಿ, ತಲೆನೋವು ಇದ್ದೇ ಇರುತ್ತೆ. ಆದರೆ ನೀಟಾಗಿ ಕೆಲಸ ಮಾಡ್ಕೊಂಡು ಹೋದರೆ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದು ಒಳ್ಳೆಯ ಮನಮುಟ್ಟುವ ಹಾಗೆ ನೀವು ಕೆಲಸ ಮಾಡಿದ್ದೆ ಆದರೆ ಯಾವ ಕಸರತ್ತು, ಸರ್ಕಸ್ಸು ಯಾವುದು ಬೇಕಾಗಿಲ್ಲ ರೀ. ತಾಕತ್ತು ತೋರಿಸೋದು, ದಮ್ ತೋರಿಸೋದು ಎಲ್ಲ ಇದೆಯಲ್ಲ, ಅದರ ಅವಶ್ಯಕತೆನೇ ಇಲ್ಲ. ಎಲ್ಲ ಇಲಾಖೆಗಳಲ್ಲಿ ನೀಟಾಗಿ ಕೆಲಸ ಮಾಡ್ಕೊಂಡು ಹೋದರೆ ಆಯಿತು. ಆದರೆ ಅಷ್ಟು ಸುಲಭನೇ ಅನ್ನುವ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಹಾಗಾಗಿ ಈ ಸ್ಟ್ರಾಟಜಿಗಳು, ತಂತ್ರ ಪ್ರತಿತಂತ್ರ ಹೆಣೆಯೋದು, ಕುತಂತ್ರ ಮಾಡೋದು, ಪಾಲಿಟಿಕ್ಸ್ ಮಾಡೋದು ಅಲ್ವಾ? ಹಾಗಾಗಿ ಈ ಶಬ್ದಗಳಿಗೆ ಒಂದಿಷ್ಟು ರೆಕ್ಕೆ ಪುಕ್ಕಗಳು ಬರುತ್ತವೆ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಅಪ್ಡೇಟ್. ದಿಢೀರ್ ಫ್ರಂಟ್ ಲೈನ್ಗೆ ಬಂದಂಥ ಆ ವ್ಯಕ್ತಿಯ ಹೆಸರು ಯಾವುದು ಅಂತ ಹೇಳಿದ್ರೆ ಪ್ರಹ್ಲಾದ್ ಜೋಶಿ. ದಿಢೀರ್ ಫ್ರಂಟ್ ಲೈನ್ಗೆ, ಲೈಮ್ ಲೈಟ್ ಅಲ್ಲಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಹೆಸರು ಈಗ ಜೋಶಲ್ಲಿ ಕೇಳಿ ಬರ್ತಾ ಇದೆ. ರಾಜ್ಯ ಬಿಜೆಪಿ ಚಟುವಟಿಕೆಗಳಲ್ಲೂ ಕೂಡ ಜೋಶಿ ಅವರು ಫುಲ್ ಜೋಶಲ್ಲಿದ್ದಾರೆ. ರಾಜ್ಯಸಭೆಗೆ ತಮ್ಮ ಆಪ್ತನನ್ನು ಆಯ್ಕೆ ಮಾಡಿಸಿದ್ದಾರೆ ಜೋಶಿ. ಪರಿಷತ್ಗೂ ತಮ್ಮ ಆಪ್ತನಿಗೆ ಮಣೆ ಹಾಕಿಸಿದ್ದಾರೆ ಪ್ರಹ್ಲಾದ್ ಜೋಶಿ. ಪಕ್ಷದ ಪ್ರತಿ ಸಭೆಯಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಕಾಣಿಸ್ಕೊಳ್ತಾ ಇದ್ದಾರೆ. 2028ಕ್ಕೆ ಮೈತ್ರಿಕೂಟ ಗೆದ್ರೆ ನೀವೇ ಆಗಬೇಕು ಸಿಎಂ ಅಂತ RSS ಸಂದೇಶ ಕೊಟ್ಟಿದೆಯಂತೆ. ಹೀಗಾಗಿ ರಾಜ್ಯ ವಿಚಾರದಲ್ಲಿ ಪ್ರಹ್ಲಾದ್ ಜೋಶಿ ವಿಶೇಷ ಆಸಕ್ತಿಯನ್ನು ವಹಿಸಿದ್ದಾರಂತೆ. ಈ ಬೆಳವಣಿಗೆಯಿಂದ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದಾರಂತೆ ವಿಜಯೇಂದ್ರ ಅನ್ನೋ ಮಾತು. ಈಗ ಅವ್ರನ್ನ ಹೋಗಿ ನೀವು ಮೈಕ್ ಹಿಡಿದ್ರೆ ಏನು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಡಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಸಹಜವಾಗಿ ಏನು ಮಾಡಬೇಕು ಅನ್ನೋ ಒಂದು ಆಲೋಚನೆಗಳು ಇದ್ದೇ ಇರುತ್ತೆ. ಒಬ್ಬ ನಾಯಕನಿಗೆ ಅದನ್ನು ಯಾವ ರೀತಿ ಸಮರ್ಥವಾಗಿ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆ ಇರುತ್ತೆ. ಆದರೆ ಸದ್ಯಕ್ಕೆ ಇದು ಅವ್ರಿಗೆ ಶಾಕಿಂಗ್ ನ್ಯೂಸ್ ಹೌದೋ ಅಲ್ವೋ ಗೊತ್ತಿಲ್ಲ. ನಮ್ಮ ರಾಜ್ಯದ ಜನತೆಗೆ ಇವತ್ತು ಈ ಸುದ್ದಿನ ಕೊಡ್ತಾ ಇದ್ದೀವಿ. ಹಾಗಾಗಿ ಇದು ಹೊಸ ಸುದ್ದಿ ಆಗಿರೋದ್ರಿಂದ, ಪ್ರಹ್ಲಾದ್ ಜೋಶಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗ್ತಾ ಇರೋದ್ರಿಂದ ಏನಿದು ಆಕ್ಟಿವ್ನೆಸ್ ಹಿಂದೆ ಏನು ಅಡಗಿದೆ ಅಂತ ನೋಡಿದಾಗ ಹಿಂಗೇನೋ ಒಂದು ಸಂದೇಶ ಬಂದಂಗೆ ಕಾಣ್ತಾ ಇದೆ. ಎಲ್ಲಿಂದ? RSS ಇಂದ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದಿರೋ ಮಾತು ಅಂತ ಹೇಳಿದರೆ ಅದು ವೇದವಾಕ್ಯ. ಅಫ್ಕೋರ್ಸ್ ಪ್ರತಿಯೊಂದು ಪಕ್ಷಗಳಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಬೆನ್ನೆಲುಬಾಗಿ ಒಂದಿಷ್ಟು ಸ್ಫೂರ್ತಿದಾಯಕವಾಗಿ ಎಲ್ಲಾದರೂ ತಪ್ಪು ಮಾಡಿದರೆ ಸರಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ RSS ಇದೆ. ಅದನ್ನೇನು ನಾವು ರಹಸ್ಯವಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ಈಗ JDS ಮತ್ತು ಭಾರತೀಯ ಜನತಾ ಪಕ್ಷ ಮೈತ್ರಿಕೂಟ ಗೆಲ್ಲಬೇಕು, ಅವರ ಒಬ್ಬಟ್ಟನ್ನು ಸೇವಿಸುವ ಹಾಗೆ ಆಗಬೇಕು ಅಲ್ವೇ? ಎದುರಾಳಿಗಳಿಗೆ ಇಕ್ಕಟ್ಟನ್ನು ಈಗಾಗಲೇ 140 ಸೀಟ್ಗಳನ್ನ ಗೆದ್ದಂಥ ಕಾಂಗ್ರೆಸ್ಗೆ
ಸದ್ಯಕ್ಕೆ ಚೆನ್ನಾಗಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂಚೆ ಇದ್ದ ಹಾಗೆ ವಾತಾವರಣ ಈಗಿದೆ ಅಂತ ಹೇಳೋಂಗಿಲ್ಲ. 2+2 is not equal to 4. ನಾವು ಮುಂಚೆ ಅಧಿಕಾರಕ್ಕೆ ಬಂದಿದ್ದೀವಿ, ನೋಡಿದಂತೆ ನಡೆದಿದ್ದೀವಿ ಅಂದರೂ ಸರಿ, ಅಂದಿಲ್ಲ ಅಂದರೂ ಸರಿ, ರಾಜ್ಯದ ಜನತೆಗೆ ಅವ್ರದ್ದೇ ಆದಂಥ ನೋವು ನಲಿವು ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಈ ಬೆಲೆ ಏರಿಕೆಯ ಬಿಸಿ ಕಾರಣಗಳು 1000 ಇರ್ಬೋದ್ರಿ, ಆದರೆ ನಮ್ಮ ಜನಕ್ಕೆ ಅದೆಲ್ಲ ಬೇಕಾಗಿಲ್ಲ. ಯಾವಾಗ ನೋಡಿದ್ರು ಬರೀ ನಮ್ಮ ಜೀವನ ಪೂರ್ತಿ ಹೋರಾಟ ಮಾಡ್ಕೊಂಡಿರೋದೇ ಆಯಿತಾ ಅನ್ನುವ ಆ ಒಂದು ಅರ್ಥ ನಾದಕ್ಕೆ, ಆ ಧ್ವನಿಗೆ ಯಾರ್ರೀ ಇಲ್ಲಿ ಆಶ್ವಾಸನೆ ಕೊಡೋದು, ಭರವಸೆ ಕೊಡೋದು ಅನ್ನುವ ಆ ಒಂದು ಹುಡುಕಾಟ ಸಹಜವಾಗಿದ್ದೇ ಇರುತ್ತೆ. ಇವೆಲ್ಲವನ್ನ ಬದಿಗೊತ್ತೇನಾದರೂ ಮತ್ತೆ ಪರ್ಯಾಯ ಶಕ್ತಿ ಬರುತ್ತಾ ಗೊತ್ತಿಲ್ಲ. ಓಕೆ, ಈಗ ಪ್ರಹ್ಲಾದ್ ಜೋಶಿ ಅವರು ಭವಿಷ್ಯದ CM ಆಗಬಹುದಾದಂಥ ಲಕ್ಷಣಗಳಿದ್ದಾವ. ಒಂದು ವೇಳೆ ಎಸ್ ಅನ್ನೋದಾದರೆ ಯಾವ ಕಾರಣಕ್ಕಾಗಿ? RSSನ ಕೃಪಾಶೀರ್ವಾದ ಇದೆ, ಮೋದಿ ಅಮಿತ್ ಶಾ ಅವರ ಆಪ್ತರು ಅನ್ನುವ ಹಣೆಪಟ್ಟಿ ಇದೆ, ಅವರ ಒಂದು ಹೃದಯವನ್ನು ಸ್ನೇಹವನ್ನು ಗೆದ್ದಿದ್ದಾರೆ, ಹಿರಿತನ ಇದೆ, ಆಡಳಿತದ ಅನುಭವ ಇದೆ, ಮತ್ತು ನಿಮ್ಗೆ ಗೊತ್ತಲ್ಲ ಅಂದ್ರಿಕೆ ಮಂಚೋಡು ಅಂದರೆ ಎಲ್ಲರಿಗೂ ಒಳ್ಳೆಯವರಾಗಿರುವಂಥ ಅದು ನಾಯಕರಿಗೆ. ಕೆಲವೊಬ್ಬ ನಾಯಕರು ಅದನ್ನು ಚೆನ್ನಾಗಿ ನಿಭಾಯಿಸ್ತಾರೆ, ರಾಜತಾಂತ್ರಿಕತೆ, ಡಿಪ್ಲೊಮೆಸಿ ಅಲ್ವಾ. ಎಸ್, ಆ ಡಿಪ್ಲೊಮೆಸಿ ಕೂಡ ಅವರ ಒಂದು ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಒಂದು ಆಗಿರ್ಬೋದು. ಹಾಗಾಗಿ ಪ್ರಹ್ಲಾದ್ ಜೋಶಿ ಮುಂದಿನ CM ಅಭ್ಯರ್ಥಿ ಆಗ್ತಾರಾ, ಯಾವೆಲ್ಲ ಅಂಶಗಳಿಂದ ಆಗ್ತಾರೆ ಅನ್ನೋದಾದರೆ ಈ ಅಂಶಗಳಿಂದ ಅನ್ನೋದು ಸದ್ಯದ ಒಂದು ಲೆಕ್ಕಾಚಾರ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಓಂ ವಿವೇಕ್ ಆದಿತ್ಯ ಕರ್ಲೇಕರ್ ಈಸ್ ಆನ್ ಲೈವ್. ಲೆಟ್ಸ್ ಹ್ಯಾವ್ ಅ ಕಾನ್ವರ್ಸೇಷನ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ, ಒಳನೋಟ ಮತ್ತು ವಿಶ್ಲೇಷಣೆ. ಓಕೆ ವಿವೇಕ್, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. 2028ಕ್ಕೆ ಅವ್ರದ್ದೇ ಆದಂಥ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಎದುರಾಳಿ ಪಕ್ಷಗಳು ಅಂತ ಹೇಳಿದಾಗ JDS ಮತ್ತು ಭಾರತೀಯ ಜನತಾ ಪಕ್ಷ ನಾವು ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅನ್ನುವ ಥರದಲ್ಲಿ ಒಗ್ಗಟ್ಟಾಗಿ ಹೋಗ್ತಾ ಇದೆ. ಎರಡೂ ಪಕ್ಷಗಳ ಆ ಒಂದು ಧೋರಣೆಯನ್ನು ನೋಡಿದಾಗ, ಈ ಕಡೆ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಕುಮಾರಣ್ಣ ಅಂತ ಹೇಳುವಾಗ, ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ವಿಜೇಂದ್ರಣ್ಣ ಅಂತ ಹೇಳುವಾಗ, ಈ ಪ್ರಹ್ಲಾದ್ ಜೋಶಿ ಅವರ ಈ ಹೆಸರು ಎಷ್ಟು ಆಹ್ಲಾದಕರ, ಎಷ್ಟರ ಮಟ್ಟಿಗೆ ಇಕ್ಕಟ್ಟಾಗ್ಬೋದು, ಎಷ್ಟರ ಮಟ್ಟಿಗೆ ಸವಾಲಾಗ್ಬೋದು, ಅಥವಾ ಎಷ್ಟರ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಅಫ್ಕೋರ್ಸ್ RSSನ ಕೃಪಾಶೀರ್ವಾದ ಇದ್ದರ ಹೊರತಾಗಿಯೂ ಕೂಡ ಈ ಹೆಸರು ಸದ್ಯಕ್ಕೆ ಯಾವ ರೀತಿ ಸಂಚಲನ ಮಾಡ್ತಾ ಇದೆ. ಹೌ ಇಟ್ ಇಸ್ ಸೆನ್ಸೇಷನಲ್ ನೌ? ಏನು 2028 ಚುನಾವಣೆಗೆ 2 ವರ್ಷಗಳು ಬಾಕಿ ಇದೆ. ಆಗಲೇ ಆ ಸಂದರ್ಭದಲ್ಲೇ CM ಕ್ಲೈಮಿನ ಮಾತುಗಳು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಮೈತ್ರಿ ಪಕ್ಷದಲ್ಲಿ ಕುಮಾರಸ್ವಾಮಿ ಅವರು JDS ಅಧಿಕಾರಕ್ಕೆ ಬಂದರೆ, JDS ವರ್ಸಸ್ BJP ಏನಾದರೂ ಒಟ್ಟಿಗೆ ಅಧಿಕಾರಕ್ಕೆ ಬಂದರೆ BJPಯಲ್ಲಿ ಆಗಿದೆ. ಮತ್ತೊಂದು ಕಡೆ ಈಗಾಗಲೇ ಇಲ್ಲಿ BJPಯಲ್ಲೂ ಕೂಡ ಅಷ್ಟೇ ವಿಜೇಂದ್ರ ಅವ್ರಿಗೆ ಹೋದಲ್ಲಿ ಬಂದಲ್ಲಿ ಮುಂದಿನ ಮುಖ್ಯಮಂತ್ರಿ ಅನ್ನೋ ಘೋಷಣೆಗಳು ಕೂಡ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಅವರು ಕೂಡ ಒಂದ್ ಕಡೆ ಖುಷಿಯಾಗಿದ್ದಾರೆ ಕೊಂಚ ಮಟ್ಟಿಗೆ ಅಂತಾನೆ ಹೇಳಬಹುದು. ಜೊತೆಗೆ ಇನ್ನೊಂದು ಕಡೆ ಈಗಾಗಲೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ, ಅವರು ಕೂಡ ಅಷ್ಟೇ DK ಶಿವಕುಮಾರ್ ಅವರು ಈಗ ಉಳಿದಿರತಕ್ಕಂತ 2 ವರ್ಷ ಅಲ್ಲ ನಮ್ಮ ಅಧಿಕಾರದ ಆಡಳಿತ, ಏನಿದ್ರು ಕೂಡ 7 ವರ್ಷಕ್ಕೆ ನಮ್ಮ ಆಡಳಿತ ನಡೆಸಬೇಕು ಅನ್ನೋ ಒಂದು ಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು. ಅದಕ್ಕೆ ಆ ನಿಟ್ಟಿನಲ್ಲಿ ಬೇಕಿರುವಂತ ತಯಾರಿಗಳನ್ನ ಅವರು ಕೂಡ ನಡೆಸ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಎಲ್ಲಾ ಪಕ್ಷಗಳು, 3 ಪಕ್ಷಗಳು ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿಗಳು ಯಾರು ಅಂತ ಕೂಡ ಘೋಷಣೆ ಮಾಡ್ಕೊಂಡಿಲ್ಲ ಬಹಿರಂಗವಾಗಿ, ಆದ್ರೂ ಕೂಡ ಇಂಟರ್ನಲ್ಲಿ ಈ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದ್ರಲ್ಲೂ ಕೂಡ ಈಗ ಪ್ರಮುಖವಾಗಿ BJPಯಲ್ಲಿ ವಿಜೇಂದ್ರ ಎಂಬ ಹೆಸರು ಕೇಳಿ ಬರುವಂತಹ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೂಡ ಸದ್ಯದ ಮಟ್ಟಿಗೆ ರೇಸ್ ನಲ್ಲಿ ಇದೆ ಅಂತಾನೆ ಕೇಳ್ಬೋದು. ಯಾವೆಲ್ಲ ಅಂಕಿಅಂಶದ ಪ್ರಕಾರ ಅವರ ಹೆಸರು ರೇಸ್ ನಲ್ಲಿ ಇದೆ ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ RSS, ಮೂಲತಃ RSS ನವರು ಪ್ರಹ್ಲಾದ್ ಜೋಶಿ ಅವರು. ಆ ನಿಟ್ಟಿನಲ್ಲಿ BJPಯಲ್ಲಿ ಅಲ್ಲಿ ಪ್ಲಸ್ ಮಾರ್ಕ್ಸ್ ಕೂಡ ಅವರಿಗೆ ಸಿಗುತ್ತೆ. ಜೊತೆಗೆ ಈಗಾಗಲೇ ಆಪ್ತರಾಗಿದ್ದಾರೆ ಅಮಿತ್ ಶಾ ಆಗಿರ್ಬೋದು, ಮೋದಿ ನಂಬರ್ 1 ನಂಬರ್ 2 ದೇಶದ ಇವರಿಬ್ಬರ ಜೊತೆ ಕೂಡ ಆಪ್ತರಾಗಿರ್ತಕ್ಕಂಥವ್ರು ಪ್ರಹ್ಲಾದ್ ಜೋಶಿ ಅವರು. ಈ ಹಿಂದೆ ಕೂಡ ಕೇಂದ್ರ ಸಚಿವರಾಗಿದ್ರು, ಈಗಲೂ ಕೂಡ ಹಾಲಿ ಕೇಂದ್ರ ಸಚಿವರಾಗಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹಿರಿಯ ನಾಯಕರು ಅಂತ ಕೂಡ ಮಣೆ ಹಾಕ್ಬೋದು. ಜೊತೆಗೆ ನಾವು ನೋಡಿದ್ವಿ 2021ರಲ್ಲಿ ಎಲ್ಲಿ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ, ನೂತನ ಮುಖ್ಯಮಂತ್ರಿಯಾಗಿ ಬೊಮ್ಮಾಯಿ ಅವರು ಕೂಡ ಪ್ರಮಾಣ ವಚನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಅವ್ರು ಬೊಮ್ಮಾಯಿ ಆಯ್ಕೆ ಆಗಕ್ಕೂ ಮುಂಚೆ ಒಂದಿಷ್ಟು ಗೊಂದಲಗಳು ಕೂಡ BJPಯಲ್ಲಿತ್ತು. ಯಾರನ್ನ ಆಯ್ಕೆ ಮಾಡಬಹುದು, ಈ ಬಾರಿ ಯಾರು ಅಂತ. ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಪ್ರಹ್ಲಾದ್ ಜೋಶಿ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು.
ಈಗಲೂ ಕೂಡ ಅಷ್ಟೇ ಮತ್ತೆ 2028 ಮುಖ್ಯಮಂತ್ರಿ ಅಭ್ಯರ್ಥಿಯ ಹೆಸರಲ್ಲಿ ಅವ್ರದ್ದು ಕೂಡ ಕೇಳಿ ಬಂದಿತ್ತು. ಈಗಲೂ ಕೂಡ ಅಷ್ಟೇ ಮತ್ತೆ 2028 ಮುಖ್ಯಮಂತ್ರಿ ಅಭ್ಯರ್ಥಿಯ ಹೆಸರಲ್ಲಿ ಅವ್ರದ್ದು ಕೂಡ ಹೆಸರು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಎಲ್ಲಾ ರೀತಿಯಾದ ಎಲ್ಲಾ ಆಂಗಲ್ಸ್ಗಳಲ್ಲೂ ಕೂಡ ನೋಡ್ತಾ ಹೋದ್ರೆ ಅವರಿಗೆ ಎಲ್ಲರೂ ಕೂಡ ಒಪ್ಪುವಂತ ಒಂದು ಗುಣ ಇದ್ದಂತ ನಾಯಕ, ಜೊತೆಗೆ ರಾಜ್ಯಾದ್ಯಂತ ಎಲ್ಲಾ ನಾಯಕರುಗಳು ಕೂಡ ಅವರ ಜೊತೆಗೆ ಒಳ್ಳೆಯ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಯಾರಿಗೂ ಕೂಡ ಅವರು ಒಂದ್ ಕಡೆ ವಿರೋಧಿ ಆಗಿ ಕಟ್ಕೊಂಡಿಲ್ಲ. ಯಾಕಂದ್ರೆ ರೆಬಲ್ಸ್ ಟೀಮ್ ಜೊತೆಗೆ ಕೂಡ ಚೆನ್ನಾಗಿ ಗುರುತಿಸ್ಕೊಂಡಿದ್ರು, ಜೊತೆಗೆ ತಟಸ್ಥ ಬಣದ ಜೊತೆ ಕೂಡ ಅವರು ಚೆನ್ನಾಗಿ ಗುರುತಿಸ್ಕೊಂಡಿದ್ರು. ಜೊತೆಗೆ ವಿಜೇಂದ್ರ ಟೀಮ್ ಅಂತ ಏನಿದೆ ಅವರ ಜೊತೆಗೂ ಕೂಡ ಚೆನ್ನಾಗಿದ್ದಾರೆ. ಒಂದು ಒಳ್ಳೆಯ ಫೇಸ್. ಐ ಗಾಟ್ ಇಟ್. ಸಮಯದ ಅಭಾವ ಇರೋದ್ರಿಂದ ಕ್ರಿಸ್ಪ್ ಆಗಿ ಈ ಪ್ರಶ್ನೆಗೆ ಉತ್ತರವನ್ನು ಬಯಸ್ತಾ ಇದ್ದೀನಿ. ಈಗ ಗುಂಡೂರಾವ್ ಮತ್ತು ರಾಮಕೃಷ್ಣ ಹೆಗಡೆ ಅವರ ಹೆಸರುಗಳನ್ನ ಹೊರತುಪಡಿಸಿ ಇತ್ತೀಚೆಗೆ ನೋಡಿದಾಗ, ನೀವು ಸದ್ಯದ ರಾಜಕಾರಣವನ್ನು ನೋಡಿದಾಗ, ಜಾತಿಯ ಆಧಾರದಲ್ಲಿ ಎಲ್ಲರೂ ಟಿಕೆಟ್ನ ಪಡೆಯುವಾಗ, ಕೊಡುವಾಗ ಮತ್ತು ವೋಟ್ ಚಲಾಯಿಸುವಾಗ ಈ ಹೆಸರು ನಿಜಕ್ಕೂ ಕೂಡ ಸಮಯೋಚಿತ ಅಂತ ಅನ್ಸುತ್ತಾ? ಇದಕ್ಕೆ ಪ್ರತಿರೋಧ ಒಡ್ಡುವಂಥ, ಸವಾಲು ಒಡ್ಡುವಂಥ ಸನ್ನಿವೇಶ ಎದುರಾಗಲ್ಲ ಅಂತ ಅನ್ಸುತ್ತಾ? ಅಫ್ಕೋರ್ಸ್ ಹಿ ಹ್ಯಾಸ್ ರೈಟ್ ಟು ಬಿ ಕ್ಲೈಮ್ಡ್ ಆ್ಯಸ್ ಕ್ಯಾಂಡಿಡೇಟ್ ಆಫ್ CM ಅಲ್ವಾ, ಯಾರು ಬೇಕಾದ್ರೂ ಆಗಬಹುದು. ಆದರೆ ಸದ್ಯಕ್ಕೆ ರಾಜಕಾರಣ ಅಂತ ನೋಡಿದಾಗ ಈ ಹೆಸರು ಬೇರೆ ರೀತಿಯಾದಂಥ ಒಂದು ಇಕ್ವೇಷನ್ಗೆ ಎಲ್ಲೋ ಎಡೆ ಮಾಡಿ ಕೊಡ್ತಾ ಇದೆ ಅಂತ ಅನ್ಸಲ್ವಾ? ಖಂಡಿತವಾಗ್ಲೂ ರಾಘವ್, ನೀವು ಹೇಳದಂತೆ ಏನಂದ್ರೆ ಪ್ರಹ್ಲಾದ್ ಜೋಶಿ ಅವರ ಹೆಸರು ಜಾತಿ ಆಧಾರದ ಮೇಲೆ ನೋಡ್ತಾ ಹೋದ್ರೆ, ಅವರ ಹೆಸರು ಲೀಸ್ಟ್ ಮಾಡ್ತಾ ಹೋದ್ರೆ 10 ಆದ ಬಳಿಕ ಅವರ ಲೀಸ್ಟ್ ನಲ್ಲಿ ಅವರ ಹೆಸರು ಇರುತ್ತೆ ಅಂತಾನೆ ಹೇಳ್ಬೋದು. ಜಾತಿ ಆಧಾರದಲ್ಲಿ ನೋಡಿದ್ರೆ ಸಾಕಷ್ಟು ನಾಯಕರು ಮೇಲ್ನೋಟದಲ್ಲಿ ನಮಗೆ ಕಂಡು ಬರ್ತಾರೆ. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರು ಜಾತಿ ಆಧಾರದ ಮೇಲೆ ಏನಾದ್ರು ಮುಖ್ಯಮಂತ್ರಿ ಸ್ಥಾನ ಕೊಡ್ತಾ ಇದ್ರೆ ಅವರು ನಂಬರ್ 10 ಆದ ಮೇಲೆನೆ ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಈಗ ಸದ್ಯದ ಮಟ್ಟಿಗೆ ಪ್ರಹ್ಲಾದ್ ಜೋಶಿ ಅವರು ಏನು ಕ್ಲೈಮ್ ಮಾಡೋದಕ್ಕೆ ಹೋಗಿಲ್ಲ. ಸದ್ಯದ ಮಟ್ಟಿಗೆ ಒಂದು ವೇಳೆ ಅವರನ್ನು ಕೂಡ ಆಯ್ಕೆ ಮಾಡುವಂತ ಎಲ್ಲಾ ಚಾನ್ಸಸ್ ಇದೆ, ಎಲ್ಲಾ ಲಕ್ಷಣಗಳು ಉಳ್ಳಂತ ಒಬ್ಬ ನಾಯಕ ಅಂತ ನೋಡಿದ್ರೆ ಅದು ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಕೊಡುವಂತ ಒಂದ್ ಕಡೆ ಚಾನ್ಸಸ್ ಹೆಚ್ಚಿದೆ ಅನ್ನೋದು ಚರ್ಚೆ. ಅಲ್ಲೂ ಕೂಡ ಅವರು ಬ್ರಾಹ್ಮಣ ಸಮುದಾಯವನ್ನ ಗುರುತಿಸಿಕೊಂಡಿದ್ದಾರೆ. ಬ್ರಾಹ್ಮಣ ಸಮುದಾಯದಲ್ಲಿ ಇದ್ದಂತವರು ದೇವೇಂದ್ರ ಫಡ್ನವೀಸ್, ಅಲ್ಲಿ ಮರಾಠ ಸಮುದಾಯ ಹೆಚ್ಚಿದ್ರು ಕೂಡ ಅಲ್ಲಿ ಮೊದಲನೇ ಬಾರಿಗೆ ಅಲ್ಲಿ ಬ್ರಾಹ್ಮಣ ಸಮುದಾಯದವರಿಗೆ ಒಬ್ಬರಿಗೆ ಮಣೆ ಹಾಕಿದೆ ಬಿಜೆಪಿ. ಜೊತೆಗೆ ನಾವು ಈ ಹಿಂದೆ ಕೂಡ ನೋಡಿರ್ತೀವಿ, ಸಾಕಷ್ಟು ಕಡೆ ಬಿಜೆಪಿ ಕೂಡ ಅಷ್ಟೇ, ಯಾರ ಹೆಸರು ರೇಸ್ ನಲ್ಲಿ ಇರುತ್ತೆ ಅಂತ ನಾಯಕರಿಗೆ ಮಣೆ ಹಾಕೋದಿಲ್ಲ. ಒಂದು ಅಚ್ಚರಿಯ ಅಭ್ಯರ್ಥಿಯನ್ನ ತಂದು ಮುಖ್ಯಮಂತ್ರಿ ಸ್ಥಾನಕ್ಕೋ ಅಥವಾ ರಾಜ್ಯಾಧ್ಯಕ್ಷ ಸ್ಥಾನಕ್ಕೋ ಅಥವಾ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೋ ಈ ತರ ಸ್ಥಾನಮಾನಗಳು ಎಲ್ಲಾ ಬಾರಿ ಕೂಡ ಬಿಜೆಪಿ ಇದೇ ರೀತಿಯಾಗಿ ಕೊಡ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ಈ ಬಾರಿ ಇಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಪ್ರಹ್ಲಾದ್ ಜೋಶಿಗೆ ಎಲ್ಲಾ ಚಾನ್ಸಸ್ ಅತಿ ಹೆಚ್ಚು ಇದೆ ಅಂತಾನೆ ಹೇಳ್ಬೋದು. ಗಾಟ್ ಇಟ್. ಥ್ಯಾಂಕ್ ಯು ವಿವೇಕ್. ಓಕೆ, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. ನಾವು ಇಂತಹದ್ದೇ ಆಗಬೇಕು ಅಂತ ಬರೆದು ಕೊಡೋಕೆ ಆಗಲ್ಲ ಮತ್ತು ಅವ್ರಿಗೆ ಯಾವುದೇ ಹಕ್ಕಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಹೊಸ ಹೆಸರೇ ಕೇಳದೇ ಇರುವಂಥವರು ಕೂಡ ದಿಢೀರ್ ಅಂತ ಸ್ಪರ್ಧೆ ಮಾಡಿ ಅಲ್ಲಿ ಅವಕಾಶ ಸಿಕ್ಕರೂ ಸಿಗ್ಬೋದು. ಹಿ ಹ್ಯಾಸ್ ಆಲ್ ದ ರೈಟ್ಸ್, ಶಿ ಹ್ಯಾಸ್ ಆಲ್ ದ ರೈಟ್ಸ್. ಯಾರು ಬೇಕಾದರೂ ಕೂಡ ಅವಕಾಶ ಇದೆ. ಎನಿ ಪಾಸಿಬಿಲಿಟಿ ಇಸ್ ದೇರ್, ವಿ ಕ್ಯಾನಾಟ್ ಡಿನೈ ಇಟ್. ಓಕೆ, ನೋಡೋಣ ಮುಂದಿನ ಹಂತದಲ್ಲಿ ಏನಾಗುತ್ತೆ, ಇದು ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಒಂದು ಕುತೂಹಲ ಸಹಜವಾಗಿ ಇದೆ.